ಅನಿರುದ್ಧ್, ಇದೇನ್ ಸ್ವಾಮಿ, ಆರತಿ ಆರು ಹೋಯ್ತು. ನನ್ ಮಗನ್ ಫೋಟೋ ಕೆಳಗ್ ಬಿದ್ದು ಒಡೆದು ಹೋಯ್ತು. ನಿನ್ ಕೋರಿಕೆ ಈಡೇರೋದಿಲ್ಲ, ಅಸಾಧ್ಯ ಅಂತ ಆ ದೀಪ ಹಾರೋಯ್ತು. ಆ ಪ್ರತಿರೂಪದಲ್ಲಿ ಗೊತ್ತಾಯ್ತು. ಸ್ವಾಮಿ, ಹೌದು ತಾಯಿ, ಇದು ವಿಧಿಲಿಖಿತ ದೈವ ಸಂಕಲ್ಪ. ನೀನ್ ಕೋರ್ಕೊಂಡಿರೋ ಬೇಡಿಕೆ ಈಡೇರೋದಿಲ್ಲ ಅಂತ ಶ್ರೀರಾಮ ಹೇಳ್ತಿದ್ದಾನೆ. ಆ ವಿಷಯನ ಆರತಿ ಮುಖಾಂತರ ನಿನಗೆ ತಿಳಿಸ್ತಿದ್ದಾನೆ. ದೈವ ನಿರ್ಣಯಕ್ಕೆ ನಾವು ತಲೆಬಾಗೋದನ್ನ ಬಿಟ್ರೆ ನಮ್ ಕೈಯಲ್ಲಿ ಏನೂ ಇಲ್ಲ ಅಮ್ಮ. ಸ್ವಾಮಿ, ರಾಮ ಭಕ್ತರು ನೀವು, ಶ್ರೀರಾಮನ್ನ ಅನುಸರಿಸೋರು, ಅದ್ರ ಜೊತೆಗೆ ಸಾಧು ಸಂತರು. ನಿಮ್ ಭಕ್ತಿಯಿಂದ ನನ್ ಮಗನ್ನ ಬದುಕ್ಸಕ್ಕಾಗಲ್ವಾ? ನನ್ ಸಮಸ್ಯೆಗೆ ಒಂದ್ ದಾರಿ ತೋರ್ಸಲ್ವಾ ನೀವು? ಸ್ವಾಮಿ, ಮಾಡಿರೋ ಅಪರಾಧನ ಕ್ಷಮಿಸ್ಬಿಡಿ. ನನ್ ಮಗನ್ ದೋಷಗಳನ್ನ ತೊಲಗಿಸಿ ಗಂಡಾಂತರಕ್ಕೆ ಪರಿಹಾರ ತೋರಿಸಿ ಸ್ವಾಮಿ. ಇಲ್ಲ ಅಂದ್ರೆ ಈ ಫೋಟೋ ಒಡೆದು ಹೋದಾಗೆ ನನ್ ಮಗನ್ ಜೀವನನೂ ಒಡೆದು ಹೋಗುತ್ತೆ ಸ್ವಾಮಿ. ಆ ದೀಪ ಆರು ಹೋದಾಗೆ ನನ್ ಬದುಕು ಆರು ಹೋಗುತ್ತೆ. ನನ್ ಮಗನ್ಗಿಂತ ಮೊದ್ಲು ನಾನೇ ಜೀವ ಬಿಡ್ತೀನಿ ಸ್ವಾಮಿ. ದಯಮಾಡಿ ಪುತ್ರ ಭಿಕ್ಷೆ ಕೊಡಿ. ಅರ್ಧ ಆಯುಷ್ಯಾದ ನನ್ ಮಗನ್ನ ಬದುಕಿಸ್ಕೊಳ್ಳೋ ದಾರಿ ತೋರಿಸಿ ಸ್ವಾಮಿ. ಈಗ ಯಾವ ದಾರಿಗಳು ಇಲ್ಲ ತಾಯಿ. ಹಾಗ್ ಮಾತಾಡ್ಬೇಡಿ ಸ್ವಾಮಿ, ನಿಮ್ ಕಾಲಕ್ ಬೀಳ್ತೀನಿ. ನನ್ ಮಗನ್ನ ಕಾಪಾಡಿ ಸ್ವಾಮಿ. ಅಮ್ಮ, ಏನಿದು ತಾಯಿ? ಮೊದ್ಲು ನೀನ್ ಎದ್ದೇಳು. ನೀವು ನನ್ ಮಗನ್ ಪ್ರಾಣನ ಕಾಪಾಡ್ತೀನಿ ಅನ್ನೋವರೆಗೂ ನಿಮ್ ಪಾದನ ಬಿಡಲ್ಲ ನಾನು. ನನಗ್ ದಾರಿ ತೋರಿಸಿ ಸ್ವಾಮಿ. ಸ್ವಾಮಿ, ಹೇಳಿ ಸ್ವಾಮಿ, ನನ್ ಮಗನ್ನ ಕಾಪಾಡ್ಕೊಳ್ಳೋ ದಾರಿ ತೋರಿಸಿ. ನನ್ ಪ್ರಾಣ ಕೊಟ್ಟಾದ್ರು ನನ್ ಮಗನ್ನ ಕಾಪಾಡ್ಕೋತೀನಿ. ಹೇಳಿ ಸ್ವಾಮಿ. ನಿಮ್ಮನ್ ಬೇಡ ಅಂತ ನಿಮ್ಮಂತ ಯೋಗಿನ ಧಿಕ್ಕರಿಸಿ ನನ್ ಮಗ ಪಾಪ ಮಾಡ್ಬಿಟ್ಟ. ಅದಕ್ಕೆ ಪರಿಹಾರವಾಗಿ ನನ್ ಮೊಮ್ಮಗನ್ನ ಶಿಕ್ಷಿಸ್ಬೇಡಿ ಸ್ವಾಮಿ. ಈ ತಾಯಿ ಕಣ್ಣೀರ್ ನೋಡಾದ್ರೂ ಕನಿಕರ ತೋರಿಸಿ ಸ್ವಾಮಿ. ಅನಿರುದ್ಧನ ಕಾಪಾಡೋ ಮಾರ್ಗ ತೋರಿಸಿ ಸ್ವಾಮಿ. ನಿಮ್ಮನ್ನೇ ನಂಬ್ಕೊಂಡು, ನಿಮ್ಮನ್ನೇ ದೇವರು ಅನ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ನನ್ ಗಂಡ ಮಾಡಿರೋ ಅಪರಾಧಕ್ಕೆ ನಾನೇ ಕ್ಷಮೆ ಕೇಳ್ತೀನಿ. ಅವ್ರು ಮಾಡಿರೋ ತಪ್ಪಿಗೆ ನನ್ ಮಗನ್ಗೆ ಶಿಕ್ಷೆ ಕೊಡ್ಬೇಡಿ ಸ್ವಾಮಿ. ನೀವೇ ನನ್ ಮಗನ್ನ ಕಾಪಾಡ್ಬೇಕು. ನಿನ್ ಗಂಡ ಮಾಡಿರೋ ಅವಮಾನನ ಮನ್ಸಲ್ಲಿಟ್ಕೊಳ್ಳೋದಿಕ್ಕೆ ನಾನೇನು ಸಂಸಾರಿ ಅಲ್ಲಮ್ಮ, ಸರ್ವವನ್ನು ತ್ಯಾಗ ಮಾಡಿರೋ ಸನ್ಯಾಸಿ. ಈ ರಾಗದ್ವೇಷಕ್ಕೆ, ಮಮಕಾರಕ್ಕೆ ನಾನು ಅತಿಥಿ. ಆ ದೈವ ಸಂಕಲ್ಪದಿಂದಲೇ ವರ್ಮ ನನ್ನನ್ನು ದೋಷಿಸ್ತ ಅನ್ನೋದು, ನನ್ನ ಶಕ್ತಿನ ತಿರಸ್ಕಾರ ಮಾಡ್ದ ಅನ್ನೋದು ಅವತ್ತೇ ನನಗೆ ಗೊತ್ತಿತ್ತು. ವಿಧಿಯ ಆಟದಲ್ಲಿ ವರ್ಮ ನಿಮಿತ್ತ ಮಾತ್ರ. ಅಂದ್ರೆ ನಮ್ಮ ಮೇಲೆ ಕೋಪ ಇಲ್ಲ ಅಲ್ವಾ ಸ್ವಾಮಿ? ಎಲ್ಲ ಜೀವಗಳ ಮೇಲೆ ಪ್ರೀತಿ, ದಯೆ, ಕರುಣೆ ಬಿಟ್ರೆ ದ್ವೇಷ ಹಾಗೆ ನಮ್ಗಿರಲ್ಲ ತಾಯಿ. ಅಂದ್ರೆ ಇಷ್ಟು ವರ್ಷ ನೀವು ನನ್ ಮಗನ್ನ ಕಾಪಾಡಿದ ಹಾಗೆ ಇನ್ ಮುಂದೆ ಕೂಡ ನೀವೇ ನನ್ ಮಗನ್ನ ಕಾಪಾಡಬೇಕು ಸ್ವಾಮಿ. ಅನಿರುದ್ಧ ಅರ್ಧಾಯುಷ್ಯದಲ್ಲಿ ಸಾಯ್ಬೇಕು ಅನ್ನೋದು ಆ ದೈವ ನಿರ್ಣಯನೇ ಆಗಿದ್ರೆ ಅದನ್ನ ತಡೆಯೋ ಶಕ್ತಿ ನಮ್ಗೆಲ್ಲಿದೆ ತಾಯಿ?
ದೈವಾಗ್ನಿನ ಬದಲಾಯಿಸಿ ಅಂತ ನಾವು ಕೇಳ್ತಿಲ್ಲ ಸ್ವಾಮಿ. ಭಕ್ತಿಯಿಂದ ದೇವ್ರಿಗೆ ಪೂಜೆ ಮಾಡಿ ಗಂಡಾಂತರದಿಂದ ಪಾರೋಗೋ ದಾರಿ ತೋರಿಸಿ ಸ್ವಾಮಿ. ಮನಸ್ಸು ಬದಲಾಯಿಸಿ ನೀವು ನನ್ನ ಹತ್ರ ಬಂದಿದ್ದೀರಾ ಅಂದ್ರೆ ಅನಿರುದ್ಧ ಗಂಡಾಂತರದಿಂದ ತಪ್ಪಿಸ್ಕೋಬೇಕನ್ನೋದು ದೈವಾಜ್ಞೆ ಅನ್ಸುತ್ತೆ. ಸರಿ, ನಿಮ್ಮ ವಂಶಕ್ಕಿರೋ ನಾಗಶಾಪ ಹೋಗಿ ಅನಿರುದ್ಧ ಸರ್ಪಗಂಡ ಕಳಿಬೇಕು ಅಂದ್ರೆ